ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇದೊಂದು ವಿಶೇಷವಾದ ಸಂದರ್ಭ. ಇಡೀ ಪ್ರಪಂಚ ಕ್ರಿಸ್ಮಸ್ ಸಡಗರದಲ್ಲಿ ಇದೆ. ವಿಶೇಷವಾಗಿ ಕ್ರೈಸ್ತ ಬಾಂಧವರಿಗೆ ಇದು ಬಹಳ ಮುಖ್ಯವಾದಂತಹ ಒಂದು ಹಬ್ಬ. ಬಾಹ್ಯ ಆಚರಣೆಗಳ ಜೊತೆಗೇನೆ ಆತ್ಮಿಕ ಆಚರಣೆಗಳಲ್ಲೂ ಜನರು ಮಗ್ನರಾಗಿದ್ದಾರೆ. ಭರವಸೆ, ಶಾಂತಿ, ಪ್ರೀತಿ, ಆನಂದವನ್ನು ತುಂಬಿ ತುಳುಕಿಸುವಂತಹ ಸಂದರ್ಭ ಇದಾಗಿದೆ. ನಮ್ಮ ಕೊಡಗು ನಾಡು, ತಾಯಿ ಕಾವೇರಿ ಅಮ್ಮನ ಬೀಡು ನಿತ್ಯ ಹರಿದ್ವರ್ಣಗಳಿಂದ, ಹಸಿರು ಬನಗಳಿಂದ ಶೋಭಿಸುತ್ತಿದೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆಯಾಗಿ ಜನ ಬರಗಾಲ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಈ ಸಮಯದಲ್ಲಿ ನಾವು ದೇವರ ಹತ್ರ, ಭಗವಂತನ ಹತ್ರ ಬೇಡುವುದೇನೆಂದರೆ, ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ, ಕುಡಿಯುವ ನೀರಿಗೆ ಬರಗಾಲ ಬರದ ಹಾಗೆ, ಹಾಗೂ ಜನರಿಗೆ ಶಾಂತಿ ನೆಮ್ಮದಿ ಸಿಗುವ ಹಾಗೆ ಭಗವಂತ ಕರುಣಿಸಲೆಂದು ನಾವು ಕೇಳಿಕೊಳ್ಳುತ್ತೇವೆ. ಸ್ನೇಹಿತರೆ, ಕ್ರಿಸ್ಮಸ್ ಹಬ್ಬ ಎಂದರೆ 3 ರತ್ನತ್ರಯಗಳನ್ನು ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಅವೆಂದರೆ ಪ್ರೀತಿ, ಶಾಂತಿ, ಆನಂದ. ಇವು ಕ್ರಿಸ್ಮಸ್ ರತ್ನತ್ರಯಗಳು, 3 ಅಮೂಲ್ಯ ರತ್ನಗಳು. ಪ್ರೀತಿ, ಶಾಂತಿ, ಆನಂದ ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಜಗತ್ತಿನ ಎಲ್ಲ ಜನರಿಗೆ ಬೇಕಾಗುವಂತಹ ಆಭರಣಗಳು. ಇವುಗಳನ್ನು ನಾವು ಬಾಳಿನಲ್ಲಿ ಅಳವಡಿಸಲು ತುಂಬ ಪ್ರಯತ್ನಿಸಬೇಕಾಗಿದೆ. ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ಎಂತೆಂತಹ ಪದಾರ್ಥಗಳು ದುಡ್ಡು ಕೊಟ್ಟರೆ ಸಿಗುತ್ತವೆ, ಆದರೆ ಪ್ರೀತಿಯನ್ನು ಕೊಂಡುಕೊಳ್ಳಲು ಆಗುವುದಿಲ್ಲ, ಶಾಂತಿಯನ್ನು ಕೊಂಡುಕೊಳ್ಳಲು ಆಗುವುದಿಲ್ಲ, ಆನಂದವನ್ನು ಕೊಂಡುಕೊಳ್ಳಲು ಆಗುತ್ತದೆ ಇಲ್ಲ. ಅದು ನಮ್ಮಲ್ಲಿ ಉದ್ಭವ ಆಗಬೇಕು, ನಮ್ಮ ಹೃದಯದಿಂದ ಹರಿದು ಬರಬೇಕು. ನಮ್ಮ ಹೃದಯಗಳನ್ನು ಈ ಒಳ್ಳೆಯ ಗುಣಗಳಿಗೆ ನಾವು ತೆರೆದಿಡಬೇಕು. ಆದ್ದರಿಂದ ಪ್ರೀತಿ, ಶಾಂತಿ, ನೆಮ್ಮದಿ ಇತ್ಯಾದಿ ಸದ್ಗುಣಗಳನ್ನು ನಮ್ಮಲ್ಲಿ ಬೆಳೆಸುವಂತಹ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಾವು ಎಲ್ಲರಿಗಾಗಿ ಬೇಡಿಕೊಳ್ಳುವುದೇನೆಂದರೆ, ಆ ಭಗವಂತನು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ನೀಡಲಿ, ಒಳ್ಳೆಯ ಶಾಂತಿ ಸಮಾಧಾನ ನೀಡಲಿ. ಈ ದೇಶದಲ್ಲಿ ಎಲ್ಲ ಜನರು ಪರಸ್ಪರ ಸಹೋದರ ಸಹೋದರಿಯಾಗಿ ಬಾಳಲಿ ಎಂದು ಹರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.